ಮೊಹರಂ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಆಘಾತ, ಕಳ್ಳರ ಕೈಚಳಕ, ಚಿನ್ನಾಭರಣ ಕದ್ದು ಪರಾರಿಯಾದ ಖದೀಮರು. ಪೊಲೀಸರ ನಿದ್ದೆ ಕೆಡಿಸಿದ ಚೆಡ್ಡಿ ಗ್ಯಾಂಗ್, ದರೋಡೆಗೆ ಹೊಂಚು ಹಾಕುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ, ಆತಂಕದಲ್ಲಿರುವ ಸಾರ್ವಜನಿಕರು. ವರ್ಷಕ್ಕೊಮ್ಮೆ ದೇಗುಲದಲ್ಲಿ ಕಳ್ಳರ ಕೈಚಳಕ, ಸತತ 3 ಬಾರಿ ಕಳ್ಳತನ, ಪೊಲೀಸರ ನಿರ್ಲಕ್ಷ್ಯವನ್ನೇ ಲಾಭ ಮಾಡಿಕೊಂಡ ಖದೀಮರು. ರಸ್ತೆ ಇಲ್ಲದೆ ದಶಕಗಳಿಂದ ಕಂಗೆಟ್ಟಿದ್ದ ಗ್ರಾಮಸ್ಥರು, ಶಾಸಕ ಪ್ರದೀಪ್ ಈಶ್ವರ್ ಬಳಿ ಮನವಿ, 16 ದಿನಗಳಲ್ಲಿ ರಸ್ತೆ ಕಂಡ ಕುಗ್ರಾಮ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಇಲ್ಲೊಂದು ಕಡೆ ಮೊಹರಂ ಹಬ್ಬಕ್ಕೆ ಊರಿಗೆ ಹೋಗಿದ್ದನ್ನು ಖದೀಮರು ಸದುಪಯೋಗ ಪಡಿಸಿಕೊಂಡು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದಿಗೆ ಕನ್ನ ಹಾಕಿದ್ದಾರೆ. ಹೀಗೆ ಮನೆಯ ಬಾಗಿಲು ಮುರಿದು ಮನೆಯನ್ನೆಲ್ಲ ಗೂಡಿಸಿ ಗುಂಡಾಂತರ ಮಾಡಿರುವುದು. ಮಗಳ ಮದುವೆಗೆಂದು ಎತ್ತಿಟ್ಟಿದ್ದ ಒಡವೆ, ಹಣ ಕಳ್ಳತನ ವಿಚಾರ ತಿಳಿದು ಕಣ್ಣೀರಿಡುತ್ತಿರುವ ಕುಟುಂಬಸ್ಥರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ನಗರದಲ್ಲಿ. 2 ತಿಂಗಳ ಹಿಂದೆಯಷ್ಟೇ ನಯಾಜ್ ಪಾಷಾ ಹೆಂಡತಿ ಶಬಾನ್ ತಾಜ್ ತನ್ನ 2 ಹೆಣ್ಣು ಮಕ್ಕಳ ಜೊತೆ ಜೈ ಭೀಮ್ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದರು. ನಯಾಜ್ ಪಾಷಾ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡು ಕುಟುಂಬದ ಪೋಷಣೆಯ ಜೊತೆಗೆ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಿ ಮದುವೆ ಮಾಡಲೆಂದು ಹಣ ಕೂಡಿಟ್ಟುಕೊಂಡು ಒಂದಿಷ್ಟು ಓಲೆ, ನೆಕ್ಲೆಸ್, ಲಾಂಗ್ ಚೈನ್, ಕೈಬಳೆಯಂತಹ ಚಿನ್ನಾಭರಣಗಳನ್ನು ಮಾಡಿಸಿ ಮನೆಯ ಬೀರುವಿನಲ್ಲಿ ಭದ್ರವಾಗಿಟ್ಟಿದ್ದ. ಶನಿವಾರ ಮುಸ್ಲಿಮರ ಹಬ್ಬ ಮೊಹರಂ ಇರುವ ಕಾರಣ ಕುಟುಂಬಸ್ಥರೆಲ್ಲ ಸೇರಿ ಸೂಲಿಬೆಲೆಗೆ ಹೋಗಿದ್ದರು. ಇದನ್ನೇ ಹೊಂಚು ಹಾಕಿ ಕೂತಿದ್ದ ಖದೀಮರು ಮನೆಯ ಬಾಗಿಲು ಮುರಿದು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಮನೆಯಲ್ಲಿದ್ದ 60 ಗ್ರಾಂ ಚಿನ್ನ, 1.5 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಹೆಸರು ನಯಾಜ್ ಪಾಷಾ ಅಂತ. APMC ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋದು. ಆಟೋನು ಓಡಿಸ್ತೀನಿ, ಕೂಲಿ ಕೆಲಸನೂ ಮಾಡ್ತೀನಿ. ನನ್ನ ಸೂಲಿಬೆಲೆಗೆ 5 ಗಂಟೆ ಹಂಗೆ ಹೋಗಿದ್ದು ಮನೆಯಿಂದ. ಬರೋಷ್ಟೇ ನೋಡಿದ್ರೆ ಕಳ್ತನ ಆಗಿದೆ ಅಂತ ಹೇಳಿದ್ರು. ಫೋನ್ ಮಾಡಿದ್ರು. ಬೆಳಗ್ಗೆ ಬಂದರೆ ನೋಡಿದ್ರೆ ಎಲ್ಲ ಇದು ಮಾಡಿ ಕಳ್ತನ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ ಮನೆಯಲ್ಲಿ. ಮಗುಗೆ ಬಂಗಾರ, ವಾಲೆ ಎಲ್ಲ ಇತ್ತು. ಎಲ್ಲ ಒಂದು ಕ್ಯಾಶ್ 1.5 ಲಕ್ಷ ಇತ್ತು. ಒಡವೆ ಎಲ್ಲ ಹೋಗಿದೆ ಸರ್. ಎಷ್ಟು ಹೋಗಿದೆ? ಕಮ್ಮಿ ಇಲ್ಲ ಅಂದರೆ ಒಂದು 60 ಗ್ರಾಮ್ 70 ಗ್ರಾಮ್ ಇರ್ಬೋದು ಸರ್. ಚಿಕ್ಕದೇ. ಮಗುಗೆ ಮದುವೆಗೆ ನೆಕ್ಸ್ಟ್ ವರ್ಷ ಮಾಡೋಣ ಅಂತ ಮದುವೆಗೆ ಅಂತ ಸ್ವಲ್ಪ ತೊಗೊಂಬಂದಿದ್ದು. ಇವಾಗಲೇ ತೊಗೊಂಡಿಲ್ಲ ಬಂಗಾರ, ಅದು ಹಳೇದ ತೊಗೊಂಡಿದ್ದೆ. ಸ್ವಲ್ಪ ತೊಗೊಂಡು ಇಕ್ಕಿದ್ದೀನಿ ಸರ್. ಅಂದಾದ್ಮೇಲೆ ಒಂದು 70 ಗ್ರಾಮ್ ಇರ್ಬೋದು ಸರ್. ಏನು ಮಾಡಿದ್ದಾರೆ? ಹೆಂಗೆ, ಯಾವ ರೀತಿ ಕಳ್ತನ ಮಾಡಿದ್ದಾರೆ? ಫುಲ್ ಬೀಗ ಎಲ್ಲ ಹೊಡೆದ್ಬಿಟ್ಟಿದೆ, ಎಲ್ಲ ಮಾಡಿದ್ದಾರೆ. ಬೇಕಾದ್ರೆ ನೋಡಿ ಸರ್, ಎಲ್ಲ ಇದು ಮಾಡಿದ್ದಾರೆ. ಬೀರುದಲ್ಲಿ ಇಕ್ಕಿದ್ದೀವಿ. ಅಗ್ಮೂಲೆ ಬೀರುದಲ್ಲಿ ಇಕ್ಕಿದ್ರಿ. ಎಲ್ಲ ಬಾಕ್ಸ್ ಎಲ್ಲ ತೆಗ್ಬಿಟ್ಟು ಬಾಕ್ಸ್ ಎಲ್ಲ ಬಿಸಾಕಿ ಹೋಗಿದ್ದಾರೆ. ಒಡವೆ ಎತ್ಕೊಂಡು ಹೋಗಿದ್ದಾರೆ. ಯಾವ ರೀತಿ ಕಿತ್ತಿದ್ದಾರೆ ಅದನ್ನು? ಜಾಸ್ತಿ ಇದು ಮಾಡಿದ್ದಾರೆ ಸರ್. ಫುಲ್ ಬೀಗ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಪುಡಿ ಮಾಡಿಬಿಟ್ಟಿದ್ದಾರೆ ಸರ್. ನೀವೆಲ್ಲ ಹೋಗಿದ್ರಿ? ನನ್ನ ಸೂಲಿಬೆಲೆ ಹೋಗಿದ್ರು ಸರ್. ನನ್ನ ಮೊಹರಂ ಇತ್ತು, ಅದರಿಂದ ಪೂಜೆ ಮಾಡ್ಸೋಕೆ ಹೋಗಿದ್ದೆ ಸರ್, ಫ್ಯಾಮಿಲಿ ಸಮೇತ. ನಿಮ್ಗೆ ಯಾರು ಹೇಳಿದ್ರು ಈ ರೀತಿ? ಮನೆ ಆಪೋಸಿಟ್ ಅವರು ಎಲ್ಲ ಹೇಳಿದ್ರು. ಫೋನ್ ಮಾಡಿದ್ರು. ಮನೆ ಓನರ್ ಅವ್ರು ಫೋನ್ ಮಾಡಿದ್ರು. ಯಾರೋ ಮೆಸೇಜ್ ಕೊಟ್ಟರು ಅಂತ ಅವ್ರಿಗೆ. ಅದರಿಂದ ಅವ್ರು ಫೋನ್ ಮಾಡ್ತಾನೆ ನಾನು ಬೆಳಗ್ಗೆನೇ ಬಂದುಬಿಟ್ಟೆ ಸರ್. ಅಲ್ಲಿ 7 ಗಂಟೆಗೆ ಬಿಟ್ಟೆ, ಇಲ್ಲಿ 8:15 ಬಂದುಬಿಟ್ಟೆ ಸರ್. ಶಬಾನಾ ತಾಜ್ ಅಂತ ನನ್ನ ಹೆಸರು. ನನಗೆ 2 ಹೆಣ್ಮಕ್ಳು. ನಮ್ಮ ಯಜಮಾನರು ಕೂಲಿ ಕೆಲಸ ಮಾಡೋದು ಮಾರ್ಕೆಟಲ್ಲಿ, APMC ಮಾರ್ಕೆಟಲ್ಲಿ. ಸೊ ಏನು ಕಷ್ಟಪಟ್ಟು ಯಾವ ರೀತಿ ಕೂಡಿಟ್ಟಿದ್ದೀರ ಮಕ್ಕಳು? ಅದೇ ನಾವು ಸಂಘದಲ್ಲಿ ಆ ಥರ ತಗೊಂಡು ಒಂದೊಂದು ಜೋಡಿಸಿ ಮಕ್ಕಳಿಗೆ ಇಕ್ಕಿದ್ರಿ. ತುಂಬ ಕಷ್ಟಪಟ್ಟು ನಾನು ಸ್ವಲ್ಪ ಬಟ್ಟೆ ಹೊಲಿತೀನಿ, ಟೈಲರಿಂಗ್ ಕೆಲಸ ಮಾಡಿ. ಅದರಲ್ಲಿ ಸ್ವಲ್ಪ ನಮ್ಮ ಯಜಮಾನರು, ನನಗೂ ಮೇಷರಾಗಿರಲ್ಲ ಜಾಸ್ತಿ ದಿನ. ಒಂದಕ್ಕಿಂತ 2 ಹೆಣ್ಮಕ್ಳು ಇರೋದಲ್ವಾ, ಸ್ವಲ್ಪ ಒಂದಕ್ಕಿಂತ ಆಗಲ್ಲ. ಇವಾಗ ಕೂಲಿ ಕೆಲಸ ಅಂದರೆ ಎಷ್ಟು ಬಂದುಬಿಡುತ್ತೆ, ಸ್ವಲ್ಪನೆಲ್ಲ ನಮಗೂ ಬರೋದು. ಅದಕ್ಕೋಸ್ಕರ ನಾವು ಕುಡಿಕೊಂಡಿದ್ವಿ. ತುಂಬ ಬೇಜಾರಾಗ್ತಾಯಿದೆ ಸರ್. ಅದೇ ಯಾರು ಕಳ್ಕೊಂಡಿದ್ರೆ ಅವರು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳು ನಂತರನೇ ಅವರು ಯಾವ ಥರ ಹಂಗೆ ಮಾಡಿದ್ರೆ ಆಗುತ್ತಾ? ನಾವು ಕಷ್ಟ ಬೀಳಂಗೆಲ್ಲ ಅವರು ಕಷ್ಟ ಬೀಳೋದು ಅಂತರ ಯೋಚನೆ ಮಾಡಬೇಕು. ಅವರು ಈ ಥರ ಯಾರಿಗೂ ಆ ಥರ ಮಾಡಬಾರ್ದು. ಇಷ್ಟು ನೋವಾಗುತ್ತೆ. ಯಾರ ಮೇಲೆ ಎಲ್ಲರಿಗೂ ನಾವು ನಮ್ಮವರೇ ಅಂದ್ಕೊಂಡು ನಾವು ಇದು ಮಾಡೋದು. ಒಬ್ಬರ ಮೇಲೆ ನಾವು ಜಗಳಕ್ಕೆ ಹೋಗಲ್ಲ, ಎಂತಕ್ಕೂ ಹೋಗಲ್ಲ. ಏನಿದ್ರು ನಾವು ಅವರು ನಮ್ಮವ್ರು ಹಂಗೆ ಅಲ್ಲ ಅಂತ ನಾವು ಆ ಥರ ಯೋಚನೆ ಮಾಡ್ತೀವಿ. ನಿನ್ನೆ ನಮ್ಮಮ್ಮ ಊರಿಗೆ ಬಾಬಾಯಿನ ಹಬ್ಬ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ. 5 ಗಂಟೆಗೆ ಹೋಗಿದ್ವಿ ನಾವು. ಇವಾಗ ಬೆಳಗ್ಗೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಮಗೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಸಡನ್ನಾಗಿ ಹಿಂಗೆ ಬಂದ್ವಿ. ತುಂಬ ಬೇಜಾರಾಗ್ತಾಯಿದೆ ಸರ್.
ಶಬಾನಾ ತಾಜ್. ಅಂದಹಾಗೆ ನಯಾಜ್ ಪಾಷಾ ಹಮಾಲಿ ಕೆಲಸ ಮಾಡಿಕೊಂಡು ದೊಡ್ಡ ಮಗಳಿಗೆ ಮುಂದಿನ ವರ್ಷ ಮದುವೆ ಮಾಡಲು ಒಡವೆ ಕೂಡಿಟ್ಟುಕೊಂಡಿದ್ದ. ಆದರೆ ಖದೀಮರ ಕಣ್ಣು ಇವರ ಮನೆಯ ಮೇಲೆ ಬಿದ್ದು ಶನಿವಾರ ರಾತ್ರಿ ಕನ್ನ ಹಾಕಿ ದೋಚಿ ಹೋಗಿದ್ದಾರೆ. ರಾತ್ರಿ ವೇಳೆ ಬಂದ ಖದೀಮರ ಗ್ಯಾಂಗ್ ಒಂದು ಅಕ್ಕಪಕ್ಕದ ಮನೆಗಳ ಬಾಗಿಲುಗಳ ಚಿಲಕ ಹಾಕಿ ನಯಾಜ್ ಪಾಷಾ ಮನೆಗೆ ಕನ್ನ ಹಾಕಿದ್ದಾರೆ. ಬೆಳಗಾಗುವಷ್ಟರಲ್ಲಿ ಎಲ್ಲರಿಗೂ ಅಚ್ಚರಿ ಕಾದಿತ್ತು. ಇದ್ಯಾರಪ್ಪ ಮನೆಯ ಹೊರಗಿಂದ ಚಿಲಕ ಹಾಕಿದ್ದಾರೆ ಅಂತ. ಆದರೆ ಹೊರಗೆ ಬಂದು ನೋಡಿದ ಮೇಲೆ ಕಳ್ಳನ ಕರಾಮತ್ತು ಗೊತ್ತಾಗಿತ್ತು. ಕೂಡಲೇ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಸರು ದಾದಾಪೀರ್ ಅಂತ. ಈತನು ಬಂದು ನನ್ನ ಬಾಮೈದ ಮನೆ ಇದು. ಈತನು ಹೂವು ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋದು, ಪ್ಲಸ್ ಆಟೋನು ಐತೆ, ಅದು ಓಡಿಸ್ಕೊತಾನೆ. ಮಗುವಿಗೆ ಮದುವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋಡಿಸಿ ಒಂದು 60ರಿಂದ 70 ಗ್ರಾಮ್ ಒಡವೆ ಹೋಗಿದೆ. ಅದು ಸುಮಾರು ನಿನ್ನೆ ಸಾಯಂಕಾಲ 5 ಗಂಟೆಗೆ ಸರ್ ಹೋಗಿರೋದು. 5 ಗಂಟೆಗೆ ಹೋಗಿ ತಿರ್ಗಾ ಅವರು ಮನೆ ಮುಂದೆ ಅವರು ಫೋನ್ ಮಾಡಿದ್ದಾರೆ, ಈ ಥರ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದೆ ಅಂತ. ಬಾಗಿಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಒಳಗಡೆ ರೂಮ್ಗಳೆಲ್ಲ ಬೀರಿತ್ತು, ಅಲ್ಲಿ ಹೊಡೆದಾಕಿದ್ದಾರೆ. ಇನ್ನೊಂದು ರೂಮ್ ಇತ್ತು, ಅಲ್ಲೂ ಹೊಡೆದಾಕಿದ್ದಾರೆ. ಇದು ಯಾರೋ ನೋಡ್ಕೊಂಡು ಮಾಡಿರ್ಬೋದು ಸರ್ ಇದು. ಯಾಕಂದರೆ ನಿನ್ನೆ 5 ಗಂಟೆಗೆ ನಾವು ಹೋಗಿರೋದು. ಸಾಯಂಕಾಲನೇ ಇದು ಆಗಬೇಕಂದ್ರೆ ಯಾರೋ ಗೊತ್ತಿರೋರು ಮಾಡಿರ್ಬೋದು ಅಂತ ನಮಗೆ ಡೌಟ್ ಇದೆ. ಆದರೂ ನಾವು ಯಾರಂತ ನಾವು ಹೇಳೋಕ್ಕೆ ಆಗಲ್ಲ. ನಮಗೇನಂದರೆ ಸ್ವಲ್ಪ ತಿಳಿದು ಎಲ್ಲ ನಮಗೆ ಮಾಹಿತಿ ಕೊಟ್ಟು ನಮ್ದು ಏನಿದೆ ಅದು ನಮಗೆ ಸಿಗ್ಬಿಟ್ರೆ ಸಾಕು ಸರ್. ಯಾಕಂದರೆ ನಮ್ಮ ಮಗುವಿಗೆ ಮದುವೆ ಇದೆ ಸರ್. ಇವಾಗ ಅಕಸ್ಮಾತ್ ಸಿಗ್ದಿರ ಇದ್ದರೆ ನಮಗೆ ಜಾಸ್ತಿ ತೊಂದರೆ ಆಗುತ್ತೆ ಸರ್. ಯಾಕಂದರೆ ನಾವು ಕೂಲಿ ಕೆಲಸ ಮಾಡಿ ನಾವು ಇದು ಕೂಡಿಕ್ಕಿರೋದು. ನಮ್ಮದೇನೋ ಯಾವುದೋ ಬೇರೆ ಕಡೆಯಿಂದ ಯಾರು ಬಂದಿಲ್ಲ. ಡೈಲಿ 300-400 ರೂಪಾಯಿ ಕೂಲಿ ಮಾಡಿ ಮಗುವಿಗೆ ಮದುವೆ ಅಂತ ಹೇಳ್ಬಿಟ್ಟು ನಾವು ಕುಡಿಕಿದ್ದೀವಿ ಸರ್. ದಯವಿಟ್ಟು ನಿಮ್ಮಿಂದ ಏನಂದರೆ ನಮಗೆ ಹುಡುಕಿದ್ದು ಇದು ಮಾಡಿದ್ರೆ. ಹಾಂ ಸರ್, ಮೇಲೆ ಮನೆಯಲ್ಲಿ ಪೊಲೀಸರು ಇರೋದು, ಅವ್ರದ್ದು ಆಚೆಯಿಂದ ಚಿಲ್ಕ ಆಗಿಬಿಟ್ಟು ಹೊರಟೋಗಿದ್ದಾರೆ. ಪ್ಲಸ್ ಆ ಕಡೆ ಒಂದು ರೂಮ್ ಐತೆ, ಅಲ್ಲೂ ಹೋಗಿ ಮುಟ್ಟಿದ್ದಾರೆ. ಏನಿಲ್ಲ, ಎಲ್ಲರಿಗೂ ಇವಾಗ ಅವ್ರಿಗೆ ಗೊತ್ತಾಗೋಗಿದೆ ಸರ್, ಮನೇಲಿ ಯಾರೂ ಇಲ್ಲ, ಇಲ್ಲೇ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಕಿ ಎತ್ಕೊಂಡು ಹೊರಟೋಗಿದ್ದಾರೆ ಸರ್. ಹಾಂ, ಅಕ್ಕಪಕ್ಕ ಎಲ್ಲ ಚಿಲ್ಕ ಆಗಿಬಿಟ್ಟಿದ್ದಾರೆ. ಬಂದರೆ ಎದ್ದೊಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೊರಟೋಗಿದ್ದಾರೆ ಸರ್. ಸರ್, ಇದು ನಮಗೆ ಮುಂದೆ ಮನೆಯವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಿಮ್ಮ ಮನೆ ಬಾಗಿಲು ಇದ್ದಾಗ. ಅವ್ರು ಬೆಳಿಗ್ಗೆ ನಮ್ಮ ಚಿಕ್ಕಬಾಮೈದ್ನು ಬಂದು ಏನಕ್ಕೆ ಹೋಗ್ತಾರೆ ಅಂದರೆ ಮನೆ ಬಾಗಿಲು ಏನೋ ಓಪನ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಇವ್ನು ಫೋನ್ ಮಾಡಿದ್ದಾನೆ. ಅದಕ್ಕೆ ಅವ್ನು ಓಡ್ ಬಂದವನೆ. ಆಮೇಲೆ ತಿರ್ಗಾ ನಾನು ಫೋನ್ ಮಾಡಿದೆ ಇವನಿಗೆ, ಏನೋ ಇನ್ನೂ ಯಾಕೋ ಬಂದಿಲ್ಲ ಅಂದರೆ ಈ ಥರ ಮನೆಯಲ್ಲಿ ಕಳ್ತನ ಆಗಿಬಿಟ್ಟಿದೆ, ನಯಾಜಣ್ಣ ನಮ್ಮ ಅದೇ ಅಣ್ಣವರೆಲ್ಲ ಬಂದವರೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಓಡ್ ಬಂದೆ ಸರ್. ಒಟ್ಟಾರೆ ಕಡುಬಡತನದಲ್ಲಿ ಹುಟ್ಟಿ ನಯಾಜ್ ಪಾಷಾ ಹಮಾಲಿ ಕೆಲಸ ಮಾಡಿಕೊಂಡು ತನ್ನ ಮಗಳಿಗೆ ಮದುವೆ ಮಾಡಲು ಕೂಡಿಟ್ಟುಕೊಂಡಿದ್ದ ಒಡವೆ ಹಣ ಖದೀಮರ ಪಾಲಾಗಿದ್ದು ಕುಟುಂಬಸ್ಥರ ನೋವಿಗೆ ಕಾರಣವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಮಧ್ಯರಾತ್ರಿ ವೇಳೆ ಪೊಲೀಸರು ಗಸ್ತಿನಲ್ಲಿದ್ದಾಗ ಅಪರಿಚಿತ ವ್ಯಕ್ತಿಗಳು ದರೋಡೆಗೆ ಸಂಚು ನಡೆಸಿರುವುದು ಪತ್ತೆಯಾಗಿದೆ. ಜನರು ಈ ಬಗ್ಗೆ ಎಚ್ಚರ ವಹಿಸುವಂತೆ ಪೊಲೀಸರು ತಿಳಿಸಿದ್ದಾರೆ. ಗೌರಿಬಿದನೂರು ನಗರಕ್ಕೆ ಚೆಡ್ಡಿ ಗ್ಯಾಂಗ್ ಎಂಟ್ರಿಯಾಗಿದೆ. ಕಳೆದ 2 ದಿನಗಳಿಂದ ದರೋಡೆಗೆ ಹೊಂಚು ಹಾಕುತ್ತಿದ್ದ ಗ್ಯಾಂಗ್ನ ಚಲನವಲನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾರ್ವಜನಿಕರು ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದ ಬಳಿ ಜುಲೈ 5ರ ಮುಂಜಾನೆ 2:25ರ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ದರೋಡೆಕೋರರ ಗ್ಯಾಂಗ್ ಆಗಿದ್ದು, ತಂಡದಲ್ಲಿ 4 ಇದ್ದಾರೆ ಮತ್ತು ಅವರು ಚಡ್ಡಿ ಧರಿಸಿದ್ದು ಮುಖಕ್ಕೆ ಬಟ್ಟೆಯನ್ನ ಸುತ್ತಿಕೊಂಡಿದ್ದಾರೆ. ಸೊಂಟಕ್ಕೆ ಮಾರಕ ಅಸ್ತ್ರಗಳನ್ನ ಕಟ್ಟಿಕೊಂಡಿರುವ ಅವರು ದರೋಡೆಗೆ ಯತ್ನಿಸುತ್ತಿರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ವೇಳೆ ಸದಾಶಿವ ಬಡಾವಣೆಯ ನಿವಾಸಿ ಅನಿಲ್ ಕುಮಾರ್ ಮಾತನಾಡಿ, ಕಳೆದ 3-4 ದಿನಗಳಿಂದ ನಗರದಲ್ಲಿ ರಾತ್ರಿ ವೇಳೆ 4-5 ಜನ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದಾರೆ. ರಾತ್ರಿ 8 ಗಂಟೆಯ ಮೇಲೆ ರಸ್ತೆಯಲ್ಲಿ ಸಂಚರಿಸಲು ಭಯವಾಗುತ್ತಿದೆ. 1 ವಾರದ ಹಿಂದೆ ನಮ್ಮ ಮನೆಯ ಮಾಲೀಕರದ್ದು ಗಾಡಿ ಕಳುವಾಗಿತ್ತು. ದೂರು ಕೂಡ ನೀಡಿದ್ದೇವೆ. ಆದರೆ ಮನೆಯಿಂದ ಸ್ವಲ್ಪ ದೂರ ನೋಡಿದಾಗ ಅಲ್ಲಿ ಗಾಡಿಗಳನ್ನ ತಳ್ಳಿ ಹಾಕಿ ಹೋಗಿದ್ದರು. ಮತ್ತೆ ನಮ್ಮ ಮನೆಯಲ್ಲಿ ಇದ್ದ ಸೈಕಲ್ ಕಳುವಾಗಿದೆ. ಇದರಿಂದ ಓಡಾಡಲು ಭಯವಾಗುತ್ತಿದೆ. ಪೊಲೀಸರು ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿದ್ರೆ ಅನುಕೂಲವಾಗುತ್ತದೆ ಎಂದರು.
ಹೇಳಿ ಸರ್. ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಸದಾಶಿವ ಬಡಾವಣೆ ವಾಸಿ. ಕಳೆದ 4-5 ದಿನಗಳಿಂದ ನಗರದಲ್ಲಿ 4-5 ಜನ ಓಡಾಡ್ತಾ ಇದ್ದಾರೆ ನೈಟಲ್ಲಿ. ಮೊನ್ನೆ ರೀಸೆಂಟಾಗಿ ಒಂದು ವಾರದ ಮುಂಚೆ ನಮ್ಮ ಮನೆ ಓನರ್ದು ಗಾಡಿ ತೊಗೊಂಡೋಗಿದ್ರು. ಕಂಪ್ಲೇಂಟ್ ಕೊಟ್ಟು ತಿರ್ಗಾ ನೆಕ್ಸ್ಟು ಅಲ್ಲೆಲ್ಲ ಮುಂದೆ ದಬ್ಬಾಗಿ ಹೋಗಿದ್ರೆ ಸಿಕ್ಕಿದೆ. ಅದಾದಮೇಲೆ ನಮ್ಮದು ಸೈಕಲ್ ಕಳ್ತನ ಇದೆ, ಸೈಕಲ್ ಸಿಕ್ಕಿಲ್ಲ. ಈ ನೈಟಲ್ಲಿ 8-9 ಗಂಟೆ ಮೇಲೆ ಓಡಾಡೋಕ್ಕೆ ಭಯ ಆಗ್ತಾಯಿದೆ. ಹಾಗಾಗಿ ಪೊಲೀಸರು ಸಹಕರಿಸ್ತಾ ಇದ್ದಾರೆ. ಸ್ವಲ್ಪ ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಿದ್ರೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಟೌನಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾರೆ 4-5 ದಿನದಿಂದ. ನಮ್ಮ ಹೆಸರು ಸರ್ ಅನಿಲ್ ಕುಮಾರ್ ಎಸ್. ಸಾರ್ವಜನಿಕರು ಎಚ್ಚರ ವಹಿಸುವಂತೆ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಜುಲೈ 5ರ ಮಧ್ಯರಾತ್ರಿ ಗಸ್ತಿನಲ್ಲಿ ಇದ್ದಾಗ ಅಪರಿಚಿತ ವ್ಯಕ್ತಿಗಳು ಓಡಾಡುತ್ತಿರುವ ಸುಳಿವು ಸಿಕ್ಕಿದೆ. ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗಿದೆ. ಸ್ಥಳದಲ್ಲಿನ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ದರೋಡೆಗೆ ಸಂಚು ಹಾಕುತ್ತಿದ್ದಾರೆ ಎಂಬುದು ಕಂಡುಬಂದಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮನೆಗಳ ಬೀಗ ಒಡೆದು ಒಳನುಗ್ಗುವ ಚಡ್ಡಿ ಗ್ಯಾಂಗ್ ಚಿನ್ನಾಭರಣ ಲೂಟಿ ಮಾಡುತ್ತಾರೆ. ಈ ವೇಳೆ ಮಾರಕ ಅಸ್ತ್ರಗಳಿಂದ ಹಲ್ಲೆ ಸಹ ಮಾಡುತ್ತಾರೆ. ಹೀಗಾಗಿ ಗೌರಿಬಿದನೂರು ಪೊಲೀಸರು ನಗರದ ಜನತೆಯಲ್ಲಿ ಮನವಿ ಮಾಡಿದ್ದು, ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ, ಯಾವುದೇ ರೀತಿಯ ಸುಳಿವು ಸಿಕ್ಕಲ್ಲಿ ತಮಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅದೊಂದು ಗ್ರಾಮದಲ್ಲಿ ಪಟೇಲಮ್ಮನ ದೇವಾಲಯವಿದ್ದು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ವಾರ್ಷಿಕೋತ್ಸವ ನಡೆಯುತ್ತೆ. ಆದರೆ ವಾರ್ಷಿಕೋತ್ಸವ ಇನ್ನೇನು ಕೆಲ ದಿನಗಳು ಇರುವಾಗಲೇ ಸತತವಾಗಿ 3ನೇ ಬಾರಿ ಕಳ್ಳತನ ಮಾಡಿದ್ದಾರೆ. ಹೀಗೆ ಬೀಗ ಮುರಿದು ದೇವಾಲಯದಲ್ಲಿ ಇರೋ ಹುಂಡಿಯನ್ನೇ ಕಳ್ಳತನ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ಇರುವ ಶ್ರೀ ಪಟೇಲಮ್ಮನ ದೇವಾಲಯದಲ್ಲಿ. ಹೌದು, ಈ ಅಗಲಗುರ್ಕಿ ಪಟೇಲಮ್ಮನ ದೇವಾಲಯದಲ್ಲಿ ಕಳ್ಳತನವಾಗಿದೆ. ತಡರಾತ್ರಿ ಕಳ್ಳರ ಗ್ಯಾಂಗ್ ಒಂದು ದೇವಾಲಯದ ಬೀಗವನ್ನ ಕಟ್ಟರ್ ಮೂಲಕ ಕಟ್ ಮಾಡಿ ದೇವಾಲಯದಲ್ಲಿ ಇದ್ದ ಹುಂಡಿಯ ಸಮೇತ ಹುಂಡಿಯಲ್ಲಿ ಇದ್ದ ಹಣವನ್ನ ಕಳ್ಳತನ ಮಾಡಿದ್ದಾರೆ. ಅಂದಹಾಗೆ ಅಗಲಗುರ್ಕಿ ಪಟೇಲಮ್ಮನ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ದೇವಾಲಯದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಇನ್ನೇನು ಕಾರ್ಯಕ್ರಮ ಹತ್ತಿರವಾಗುತ್ತಿದ್ದಂತೆ ಹುಂಡಿಯಲ್ಲಿದ್ದ ಹಣವನ್ನ ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ. ಇದೇನು ಮೊದಲೇನಲ್ಲ, ಈ ಹಿಂದೆಯೂ 2 ಬಾರಿ ಕಳ್ಳತನವಾಗಿದ್ದು, ಈಗ ಮತ್ತೊಮ್ಮೆ 3ನೇ ಬಾರಿ ಕಳ್ಳತನವಾಗಿದ್ದು, ದೇವಾಲಯದ ಹುಂಡಿಯಲ್ಲಿ ಇದ್ದ 40,000ಕ್ಕೂ ಹಣದ ಸಮೇತ ಹುಂಡಿಯನ್ನ ಕಳ್ಳರು ಕದ್ದು ಓಡಿ ಹೋಗಿದ್ದಾರೆ. ಪಟಾಲಮ್ಮ ದೇವಸ್ಥಾನ ಅಂತ ಇದುವರೆಗೂ ವರ್ಷದಲ್ಲಿ ಒಂದ್ಸಲ ಕಳ್ತನ ಆಗಿತ್ತು. ಉಂಡಿ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ರು. ಈ ಟೈಮೂ ಕರೆಕ್ಟಾಗಿ ವರ್ಷಕ್ಕೆ ಈ ಟೈಮೂ ಉಂಡಿ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಇದುವರೆಗೆ ಎಷ್ಟು ಕಳ್ತನ ಆಗಿದೆ? 2 ಟೈಮ್ ಕಳ್ತನ ಆಗಿದೆ. ಈಗ ಇವಾಗ ಏನಾಗಿದೆ? ಈಗೇನೋ ಉಂಡಿ ಸಮೇತವಾಗಿ ಕಳ್ತನ ಮಾಡ್ಕೊಂಡೋಗಿದ್ದಾರೆ. ಈಗ ಕೊಯ್ದು ಉಂಡಿ ತೆಗೆದುಕೊಂಡೋಗಿದ್ದಾರೆ. ಉಂಡಿಯಲ್ಲಿ ಏನಿತ್ತು? ಉಂಡಿಯಲ್ಲಿ ದುಡ್ಡಿತ್ತು, ಒಂದು 30,000 50,000 ಗಂಟೆ ಇತ್ತು ಸುಮಾರು. ವರ್ಷದಲ್ಲಿ ಉಂಡಿಯಲ್ಲಿ 2 ವರ್ಷದಿತ್ತು, ಅದು ಸುಮಾರು 1 ಲಕ್ಷದವರೆಗೂ ಇತ್ತು. ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮ ಕೈ ತೆಕ್ಕೊಂಡಿಲ್ಲ. ಇವಾಗ ನೀವು ಹೇಳ್ದಂಗೆ FRI ಮಾಡಬೇಕು. ಈ ದೇವ್ರ ಮೇಲೆ ಯಾಕೆ ಕಳ್ರ ಕಣ್ಣು ಗೊತ್ತಿಲ್ಲ. ಅದೇ ಈ ಪದೇ ಪದೇ ಕಳ್ತನ ಆಗ್ತಿದೆ. ಪದೇ ಆಗ್ತಾ ಇದೆ. ಇದು 2ನೇ ಟೈಮ್ ಆಗಿರೋದು. ಅಲ್ಲ, ಇವಾಗ ಎಷ್ಟನೇ ಸರಿ ಆಗಿರೋದು? 2ನೇ ಸಲ. ಇನ್ನು ಘಟನೆಯಾಗುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇದೇ ತಿಂಗಳು 9/7/2025 ಬುಧವಾರ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸುತ್ತಿದ್ದು, ಅವರ ಜೊತೆಗೆ ಮಂಜು ಶಾಸಕರಾದಂಥ ಮಂಜು ಅವರು ಸಹ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಮತ್ತು ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ JDS ಮುಖಂಡರು, JDS ಕಾರ್ಯಕರ್ತರಿಗೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ. ಎಕ್ಸ್ಟ್ರಾ ಟಾಪಿಂಗ್ 20 ರೂಪಾಯಿ ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 866036 517 9113058872. Another number 7483474588. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 88446982. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB,
PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC, PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಸುಮಾರು 30-40 ವರ್ಷಗಳಿಂದ ಜಮೀನುಗಳಿಗೆ ರಸ್ತೆ ಇಲ್ಲದೆ ಪರದಾಡುತ್ತಿದ್ದ ಗ್ರಾಮಸ್ಥರಿಗೆ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ವರದಾನವಾಗಿದೆ. ಸಮಸ್ಯೆ ಆಲಿಸಿದ 20 ದಿನಗಳಲ್ಲಿಯೇ ಶಾಸಕ ಪ್ರದೀಪ್ ಈಶ್ವರ್ ರಸ್ತೆ ಕಲ್ಪಿಸಿಕೊಟ್ಟಿದ್ದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಹೌದು, ಶಾಸಕ ಪ್ರದೀಪ್ ಈಶ್ವರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಜನಮನ್ನಣೆ ಪಡೆದಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ಗ್ರಾಮಕ್ಕೂ ಭೇಟಿ ನೀಡಿ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಲ್ಪಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ. ಅಂದಹಾಗೆ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗೊಲ್ಲಹಳ್ಳಿ ಪಂಚಾಯಿತಿಯ ಇಟ್ಟಪ್ಪನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಗ್ರಾಮದಲ್ಲಿ ಸುಮಾರು 40ರಿಂದ 50 ತೋಟಗಳಿಗೆ ಹಾಗೂ ಜಮೀನುಗಳಿಗೆ ಸಮರ್ಪಕ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದು ಗಮನಕ್ಕೆ ಬಂದಿತ್ತು. ಅಂದೇ ರಸ್ತೆಗೆ ಅವಶ್ಯಕವಿರುವ ಜಾಗಕ್ಕಾಗಿ ಅಲ್ಲಿನ ಅಕ್ಕಪಕ್ಕದ ಜಮೀನುಗಳ ರೈತರನ್ನ ಕರೆಸಿ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು. ಅಂದು ಮಾತು ಕೊಟ್ಟಂತೆ ಸಿಸಿ ರಸ್ತೆ ಸಿದ್ಧಗೊಂಡಿದ್ದು ಭಾನುವಾರ ಗ್ರಾಮಕ್ಕೆ ಭೇಟಿ ನೀಡಿ ಟ್ರ್ಯಾಕ್ಟರ್ ಓಡಿಸುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದ್ದಾರೆ. ಹೋಗೋದು ಬನ್ನಿ ಟೌನ್ ಅಲ್ಲ ಏನ 100 ರೋಡ್ ಹಿಂದೆ ಬಹಳ ಖುಷಿ ಆಯ್ತು. ಫುಲ್ ಇದು ಅಲ್ಲಿ ಕೆರೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ 2 ಕಿಲೋಮೀಟರ್ ಹುಷಾರ್ ಬ್ರೇಕ್ ತುಂಬಿಡೋ ಸಪರೇಟ್ ಬಕೆಟ್ ಇವ್ರಿಗೆ ಅಲ್ಲ. ಇವತ್ತು ಇಟ್ಟಪ್ಪನಹಳ್ಳಿಗೆ ಕಳೆದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಬಂದಾಗ ತೋಟಕ್ಕೆ ರಸ್ತೆ ಸಮಸ್ಯೆ ಆಗಿತ್ತು. ಅವತ್ತು ಊರಿನ ಹಿರಿಯರನ್ನೆಲ್ಲ ಮಾತಾಡಿದಾಗ ಪ್ರತಿಯೊಂದು ಕುಟುಂಬದವರು ಒಂದು 7-8 ಕುಟುಂಬದವರು ಒಪ್ಕೊಂಡು ಅವ್ರ ಜಾಗದಲ್ಲಿ ದಾರಿಗೆ ಬಿಟ್ಟಿದ್ದಾರೆ. ನಾನು 7-8 ಕುಟುಂಬದವ್ರಿಗೂ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಬಿಕಾಸ್ ಇಂಥ 30-40 ವರ್ಷಗಳ ಸಮಸ್ಯೆಗೆ ಮುಕ್ತಿ ಆಡಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಲೀಡ್ರು, ನಮ್ಮೆಲ್ಲ ಹುಡುಗರು, ಎಲ್ಲ ಯುವಕರು ಈ ಊರಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಈ ಊರಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದು ಮಾಡ್ತಿದ್ದೀವಿ. ಇವತ್ತು ದಲಿತ ಸಮುದಾಯದ ಮನೆಗಳ ಹತ್ರ ಬಂದಿದ್ದೆ. ಅಲ್ಲೊಂದು 28 ಮನೆ ಇದೆ. ಅವ್ರಿಗಿನ್ನೂ ನನಗೆ ಬಂದಾಗ ಶೌಚಾಲಯದ ಕೊರತೆ ಇದೆ. ನಾನು ಎಲ್ಲರನ್ನೂ ಊರವ್ರನ್ನೆಲ್ಲ ಒಪ್ಪಿಸಿದ್ದೀನಿ. ಅವ್ರು 28 ಮನೆಗೂ ಶೌಚಾಲಯ ಕಟ್ಸ್ಕೊಡೋ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಅದು ಪಿಟ್ ತೆಗಿಯೋಕ್ಕೆ ಜಾಗದ ಸಮಸ್ಯೆ ಇದೆ, ಬಂಡೆ ಮೇಲೆ ಇದೆ ಇದು ಸಹ. ಸೊ ಒಬ್ಬರು ಹಿರಿಯರನ್ನ ಮಾತಾಡಿ ಜನರ ಜೊತೆ ನಿಲ್ತೀವಿ. ಮತ್ತು ಎಲ್ಲ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬರು ಎಲ್ಲ ನಾವು ಅಣ್ಣ ತಮ್ಮಂದ್ರ ಥರ ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಎಲ್ಲ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಸರ್. ಈ ಒಂದು ಕೆಲಸ ಗುಂಡ್ಲುಮಂಡಿಕಲ್ಲು ಅಲ್ಲಿ ಕೂಡ ಆಗಿದೆ. ಗುಂಡ್ಲುಮಂಡಿಕಲ್ಲಲ್ಲಿ ಏನೇನೋ ಟಾಯ್ಲೆಟ್ಸ್ ಉದ್ಘಾಟನೆ ಇದೆ 40. ಗುಂಡ್ಲುಮಂಡಿಗೆ ಈ ಊರಲ್ಲಾದ್ರೂ ಮೇಲೆ ಗುಂಡ್ಲುಮಂಡಿಕಲ್ಲಲ್ಲಿ 1 ಕಿಲೋಮೀಟರ್ ಎತ್ಕೊಂಡು ಹೋಗಿದ್ದೀವಿ ಪೈಪ್ಲೈನು. ಅಂದರೆ 1 ಕಿಲೋಮೀಟರ್ಗೂ ಎಲ್ಲೂ ಪಿಟ್ ತೆಗಿಯೋಕ್ಕೆ ಚಾನ್ಸೇ ಇರಲಿಲ್ಲ, ಅಂಥ ಕಡೆನೇ ಮಾಡಿದ್ದೀವಿ. ನನ್ನ ವಾದ ಏನು ಅಂದರೆ ಬಂಡೆ ಮೇಲೆ ಅಪಾರ್ಟ್ಮೆಂಟ್ ಕಟ್ಬೋದು, ವಿಲ್ಲಾ ಕಟ್ಬೋದು, ಪೆಂಟ್ ಹೌಸ್ಗಳು ಕಟ್ಬೋದು, ನಾವು ಟಾಯ್ಲೆಟ್ ಕಟ್ಟಕ್ಕಾಗಲ್ವಾ? ಏಮನ ಬಂಡ್ಲುಮಿಂದ ಪೆಂಟ್ ಹೌಸ್ಲೇ ಕಟ್ತಾ ಉಂಟಲ್ಲ, ಬಂಡ್ಲುಮಿಂದ ಪ್ಯಾಲೇಸ್ ಕಟ್ತಾ ಉಂಟಲ್ಲ, ಕಟ್ಟಲ್ಲ ಅನ್ಕೊಂಡೆ ಎಂತಬೋದು ಟಾಯ್ಲೆಟ್ ಕಟ್ಟಕ್ಕೆ. ಇವ್ರು ನಾನು 40 ಊರ್లు ಕಟ್ತಿ ಈ ಊರ್ಲೇ ಅದು 4 ಈ ಊರ್ಲೇ అంటే ಒಂದು ಜನರೇಷನ್ ಸಮಸ್ಯೆ ಯೋಚನೆ ಮಾಡೋದು. ಈಗ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಈ ರಸ್ತೆ ಮಾಡಿಸಿರುವಂಥದ್ದು ಸರ್. ಸುಮಾರು ವರ್ಷಗಳಿಂದ ಈ ರಸ್ತೆ ಇರಲಿಲ್ಲ, ಆ ರಸ್ತೆ ಮಾಡುವಂಥ ಕೆಲಸ ಆಗಿದೆ. ಒಬ್ಬ ಜನನಾಯಕರು ಅನ್ಕೊಂಡ್ರೆ ಏನು ಬೇಕಾದರೂ ಅದೊಂದು ಸರ್. ಇನ್ನೊಂದು ನಿಮ್ಗೆ ಜರ್ಬಂಡಳ್ಳಿಗೆ ಹೋಗಿದ್ದೆ ಅಣ್ಣ ನಾನು. ಜರ್ಬಂಡಳ್ಳಿಯಲ್ಲಿ 8-9 ಮರ ಇದೆ. ಎಷ್ಟು ದೊಡ್ಡ ಮರ ಇದೆ ಅಂದರೆ ಆ 8-9 ಮರಗಳ ಕೆಳಗಡೆ 20 ಮನೆ ಇದೆ. ಮಳೆ ಬಂದರೆ ಒಂದೊಂದು ರೆಂಬೆ ಬಿದ್ದೋಗುತ್ತೆ. ನೀವು ನಂಬ್ತೀರ, ಎಲ್ಲ ಮಳೆ ಬಿದ್ದರೆ ಆ ಮನೆಗಳಲ್ಲಿ ಯಾರೂ ಇರಲ್ಲ. ಅವತ್ತು ರಾತ್ರಿ ಎಲ್ಲ ಅವ್ರು ಬೇರೆ ಮನೆಗೆ ಹೋಗೋರು.
ನನಗೆ ಊರವ್ರು ಇದ್ದಾಗ ಸ್ವಾಮಿ ವಾನಸ್ತೆ ಮಗ್ದಿಗಳೈತಿನ ಸ್ವಾಮಿ ಮರಗಳು ಹಂಗಿತ್ತು. ಸೊ ಲಾಸ್ಟ್ 20 ವರ್ಷದಿಂದ ಅದು ಕಟ್ ಮಾಡೋಕ್ಕಾಗಲಿಲ್ಲ. ನಾನು 3 ಮೀಟಿಂಗ್ ಮಾಡಿ ಫಾರೆಸ್ಟ್ ಅವ್ರ ಜೊತೆ ಸರ್ಕಾರದ ಜೊತೆ ಕೋಆರ್ಡಿನೇಟ್ ಮಾಡಿ ಮರಗಳನ್ನ ಹೊಡೆದಾಕ್ದೆ. ಇವತ್ತಿಗೆ ಫಿನಿಶ್ ಆಗುತ್ತೆ. ಅಂದರೆ ಇಚ್ಛಾಶಕ್ತಿ ಇದ್ದರೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಸರ್. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ನೆಚ್ಚಿನ ಶಾಸಕರೊಂದಿಗೆ ಉಪಹಾರ ಸವಿದು ಸಂತಸ ಹಂಚಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬಲಾಢ್ಯ ಕುಮ್ಮಕ್ಕಿನಿಂದ ಕೆಲವರು ಅಕ್ರಮವಾಗಿ ಮಣ್ಣು ತೆಗೆಯುವ ಮೂಲಕ ಕೆರೆಗಳ ಮೂಲ ಸ್ವರೂಪವನ್ನೇ ಹಾಳು ಮಾಡುತ್ತಿದ್ದಾರೆ. ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಗ್ರಾಮದ ಕೆರೆ ಹಾಗೂ ಅಂಗಳದ ಅಕ್ಕಪಕ್ಕ ಆಡಹಗಲೇ ರಾಜಾರೋಷವಾಗಿ ಇಲಾಖೆ ಅಧಿಕಾರಿಗಳ ಅನುಮತಿ ಪಡೆಯದೆ ಜೆಸಿಬಿ ಬಳಸಿ ತೋಟಗಳಿಗೆ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದಾರೆ. ಕೆರೆ ಕುಂಟೆ ಸರಿಯಾಗಿ ಇದ್ದರೆ ಮಾತ್ರ ಮಳೆ ನೀರು ಶೇಖರಣೆಯಾಗುತ್ತದೆ. ಇದರಿಂದಾಗಿ ಅಂತರ್ಜಲ ಮಟ್ಟ ವೃದ್ಧಿಯಾಗುತ್ತದೆ. ಆದರೆ ಕೆಲವರು ಹಣದಾಸೆಗೆ ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣುಗಾರಿಕೆ ಮಾಡುವ ಮೂಲಕ ಕೆರೆಗಳ ನಾಶಕ್ಕೆ ಮುಂದಾಗಿದ್ದಾರೆ. ಜೆಸಿಬಿ ಮೂಲಕ ಕೆರೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದ್ದಂತೆ ನಿತ್ಯ ಜೆಸಿಬಿಯೊಂದಿಗೆ 10 ಟ್ರ್ಯಾಕ್ಟರ್ ಬಳಸಿ ಮಣ್ಣು ತೆಗೆಯುವ ದಂಧೆ ಹೆಚ್ಚಾಗುತ್ತಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಸೇರಿದಂತೆ ಇತರ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳು ಕೆರೆಗಳಲ್ಲಿ ಇರುವ ಹೂಳು ತೆಗೆದು ಕೆರೆಯನ್ನ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಕೆಲವರು ಮಣ್ಣುಗಾರಿಕೆಯಿಂದ ಹಣ ಸಂಪಾದಿಸಲು ಕೆರೆಯನ್ನ ಹಾಳು ಮಾಡಲು ಹೊರಟಿದ್ದಾರೆ. ಮಣ್ಣು ತೆಗೆಯುವವರು ವಾರದ ರಜೆ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಕಂದಾಯ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ರಜಾ ಇದ್ದರೆ ಸ್ಥಳಕ್ಕೆ ಬರುವುದಿಲ್ಲ ಎಂಬ ಮುಂದಾಲೋಚನೆಯಿಂದ ಮಣ್ಣು ತೆಗೆಯುವುದು ಎಗ್ಗಿಲ್ಲದೆ ನಡೆಯುತ್ತಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಮುನಗನಹಳ್ಳಿಯ ಕೆರೆ ಹಾಗೂ ಅಂಗಳದಲ್ಲಿ ಅಕ್ರಮವಾಗಿ ಜೆಸಿಬಿ ಮುಖಾಂತರ ಮಣ್ಣು ಎತ್ತುತ್ತಿದ್ದನ್ನ ಸೆರೆ ಹಿಡಿಯಲು ಮಾಧ್ಯಮದವರು ಹೋದ ನಂತರ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಅಲ್ಲಿಂದ ನಾಪತ್ತೆಯಾಗಿದೆ. ಕೂಡಲೇ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಪಸ್ ಬಂದಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು.
ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್ ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, LED ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ವಾತಾವರಣದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದನ್ನು ತಪ್ಪಿಸಲು ಪರಿಸರ ರಕ್ಷಣೆ ಕೆಲಸಗಳನ್ನು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ತಿಳಿಸಿದರು. ಅಂಧಕಾರವನ್ನು
ಉಜ್ವಲಗೊಳಿಸಲಿ, ಜ್ಯೋತಿ ಪ್ರಜ್ವಲಿಸಲಿ, ನಮ್ಮಲ್ಲಿರತಕ್ಕಂಥ ದ್ವೇಷ ಅಸೂಯೆಗಳು ಮಾಯವಾಗಲಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ವಕೀಲರ ಸಂಘ ಇವರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಯೋಜಿಸಿದ್ದರು. ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಉದ್ಘಾಟಿಸಿ ಮಾತನಾಡಿದ್ದಾರೆ. ವಾತಾವರಣದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದು ಆತಂಕಕಾರಿ ವಿಚಾರ. ನಿಷೇಧಿತ ಪ್ಲಾಸ್ಟಿಕ್ ಬಳಕೆ, ಜಲಮೂಲಗಳು ಕಲುಷಿತಗೊಳಿಸುವುದು, ಅರಣ್ಯ ನಾಶದಿಂದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ. ಹಸಿರನ್ನ ಉಳಿಸಿ ಬೆಳೆಸುವುದು, ಮಾಲಿನ್ಯವನ್ನ ತಡೆಗಟ್ಟಿ ಪರಿಸರ ಸಮತೋಲನ ಕಾಪಾಡುವುದು ಭೂಮಿ ಮೇಲಿರುವ ಪ್ರತಿ ಜೀವಿಯ ಸುಸ್ಥಿರ ಜೀವನಕ್ಕೆ ನೆರವಾಗಲಿದೆ. ಪರಿಸರ ರಕ್ಷಣೆಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮುಂದಿನ ಪೀಳಿಗೆಗೂ ಉತ್ತಮ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ ಎಂದರು. ಅದನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಗೊತ್ತಿರಬೇಕು. ನಾವು ಇವಾಗ ಫಾರಿನರ್, ಇವಾಗ ನಾವು ನಮ್ಮ ದೇಶದಲ್ಲೂ ಕೂಡ ಸ್ಪೇಸ್ಗೆಲ್ಲ ಹೋಗಿ ನೋಡ್ತಾರೆ. ನಮ್ಮ ಭೂಮಿಯಲ್ಲಿ ಸ್ಪೇಸಿಂದ ಭೂಮಿ ನೋಡ್ತಾರಲ್ಲ, ಭೂಮಿ ನೋಡಿದಾಗ ಅವರನ್ನ ಹೇಳ್ತಿರ್ತಾರೆ ಅವರು, ನಮ್ಮ ಭೂಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀಲಿ ಆಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಏನಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಏನ್ ಕೇಳ್ತಾರೆ? ಸ್ಪೇಸ್ನ ನೋಡಿದಾಗ ಅದೆಲ್ಲ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ. ನೀವು ಇವತ್ತು ದಿನ ಮಕ್ಕಳಾಗಿದ್ದೀರ, ಮುಂದಿನ ಪ್ರಜೆ ಆಗಿರ್ತೀರಲ್ವಾ? ಸೊ ಅದಕ್ಕೆ ನಿಮ್ಮ ಕೈಯಲ್ಲೇ ಇದೆ, ನಮ್ಮ ಕೈಯಲ್ಲೂ ಇದೆ, ನಿಮ್ಮ ಕೈಯಲ್ಲೂ ಇದೆ. ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ನಮ್ದು ಹಕ್ಕು ಅದು. ಆಯ್ತಾ? ಇವಾಗ ನೀವು ಈ ವರ್ಷದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಭಾರತೀಯರು ವಾರ್ಷಿಕ ಸರಾಸರಿ 35 ಕೆಜಿಯಷ್ಟು ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವುದು ಕಂಡುಬಂದಿದೆ. ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಎಂಬ ಅಭಿಯಾನವನ್ನು 2 ವರ್ಷಗಳಿಂದ ಹಮ್ಮಿಕೊಂಡು ಜಿಲ್ಲೆಯಾದ್ಯಂತ 17,000 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು 18 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದೇವೆ. ಎಲ್ಲರೂ ಪಣತೊಟ್ಟು ಪರಿಸರ ರಕ್ಷಣೆಗೆ ಮುಂದಾಗೋಣ ಎಂದು ಕರೆ ನೀಡಿದ್ದಾರೆ. ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಮತಿ ಭವಾನಿ ಮೇಡಮ್ ಅವರೇ, ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿಲ್ಪಾ ಮೇಡಮ್ ಅವರೇ, ಹಾಗೂ ಹಿರಿಯ ಪರಿಸರ ಅಧಿಕಾರಿಗಳಾಗಿರ್ತಕ್ಕಂಥ ಸೈಯದ್ ಖಾಜಾ ಮೊಹಿದ್ದೀನ್ ಅವರೇ, ಡಿವೈಎಸ್ಪಿ ಅವರೇ, ಶ್ರೀಯುತ ಅಭಿಲಾಷ್ ಅವರೇ, ಶ್ರೀನಿವಾಸ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಪರಿಸರ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ದೊಡ್ಡ ಶಾನಯ್ಯನವರೇ, ಮುದ್ದು ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲ ಅಧಿಕಾರಿ ಬಾಂಧವರೇ, ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಾಧ್ಯಮ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ಬಿ ಶಿಲ್ಪಾ, ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಎಂ ವೆಂಕಟೇಶ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್, ಜಿಲ್ಲಾ ಪರಿಸರ ಅಧಿಕಾರಿ ಡಾಕ್ಟರ್ ದೊಡ್ಡ ಶಾಮಯ್ಯ, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಲಿಂಗರಾಜಪ್ಪ, ಪೊಲೀಸ್ ಉಪಾಧೀಕ್ಷಕ ಎಸ್ ಶಿವಕುಮಾರ್ ಇದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. जल्दी ಕಾರ್ಯನಿರ್ವಹಿಸುವ ವೇಳೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದ ಯೋಧ 54 ವರ್ಷದ ವಯಸ್ಸಿನ ಗಂಗಾಧರಪ್ಪ ಮರಣವನ್ನ ಅಪ್ಪಿದ್ದಾರೆ. ವೆಸ್ಟ್ ಬಂಗಾಲ್ನಲ್ಲಿ ಕೆಲಸ ನಿರ್ವಹಿಸುವ ವೇಳೆ ಹೃದಯಾಘಾತ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ರಾತ್ರಿ ಮನೆಯವರ ಬಳಿ ಫೋನಿನಲ್ಲಿ ಮಾತನಾಡಿ ಯೋಧ ಬೆಳಿಗ್ಗೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಕಳೆದ 30 ವರ್ಷಗಳಿಂದ ಐಟಿಬಿಟಿ ಯೋಧನಾಗಿ ದೇಶದ ಸೇವೆ ಸಲ್ಲಿಸಿದ ಗಂಗಾಧರಪ್ಪ ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಗನ್ತೋಪ್ ಸೇರಿದಂತೆ ಹಲವು ಗಡಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹುಟ್ಟೂರಿಗೆ ಪಾರ್ಥಿವ ಶರೀರ ಬಂದಿದ್ದು ಯೋಧನ ಮನೆ ಮುಂದೆ ಮಡುಗಟ್ಟಿದ ದುಃಖದ ವಾತಾವರಣದಿಂದ ಕೂಡಿದೆ.
जल्दी गंदा शस्त्र से बगल शस्त्र में आएगा, बगल शस्त्र ಎಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ. ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ, ನಮ್ಮ ಹಸ್ಬೆಂಡ್ಗೂ ತಿರೋಗಿ 3 ವರ್ಷ ಆಯಿತು. ನನಗೂ ನನ್ನ ಮಗನಿಗೆ ನಮ್ಮ ತಂದೆ ನೋಡ್ಕೊತಿದ್ರು. ಹಂಗಿಂದ ನಾನು ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಅಲ್ಲಿಗೂ ಫೋನ್ ಮಾಡಿ ಫಸ್ಟು ಮನೆಗೆ ಹೋಗಮ್ಮ, ನನ್ನ ಮಕ್ಳಿಗೆ ನೋಡಬೇಕು, ನನ್ನ ಮಕ್ಳಿಗೆ ನೋಡಬೇಕು ಅಂತ ಹೇಳಿದ್ದಕ್ಕೆ ಬಂದ್ವಿ. ಅವತ್ತು ನೈಟೆಲ್ಲ ಮಾತಾಡಿದ್ದೀವಿ, 10-10:30ವರೆಗೂ ಮಾತಾಡಿದ್ದೀವಿ. ತಿರ್ಗಿ ನಮ್ಮ ಚಿಕ್ಕಪ್ಪವ್ರಿಗೂ ಫೋನ್ ಮಾಡಿ ಇವಾಗ ಫಸ್ಟ್ ಊರೊಳಗಡೆ ಅಂತ ಮಾತಾಡಿದ್ದೀವಿ. ಅದೇ ಲಾಸ್ಟ್ ಸರ್ ಮಾತಾಡಿದ್ದು. ತಿರ್ಗಿ ನಮ್ಮ ಅಪ್ಪನ ಹತ್ರ ಮಾತಾಡಿಲ್ಲ. ಬೆಳಗ್ಗೆ ಕಾಲ್ ಮಾಡೋಣ ಅಷ್ಟೊತ್ತಿಗೆ ಆ ಕಡೆಯಿಂದನೇ ಕಾಲ್ ಬರ್ತದೆ, ಡೆತ್ ಆಗಿದ್ದಾರೆ ನಿಮ್ಮ ಫಾದರ್ ಅಂತ. ಏನು ಮಾತಾಡೋದು ನಮ್ಮ ಹತ್ರ ಫೋನ್ ಮಾಡಿ? ಮಕ್ಳ ಹತ್ರ ನನ್ನ ಮಕ್ಳಿಗೆ ನೋಡಬೇಕು, ವಿಡಿಯೋ ಕಾಲ್ ಮಾಡಿ, ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ, ಕತ್ಲು, ಆಟೋ ಬೇಕಾದ್ರೆ ಮನೆ ಹತ್ರಕ್ಕೆ ಕರ್ಕೊಂಡು ಹೋಗು, ಕತ್ಲಿರುತ್ತೆ, ಒಬ್ಬಳೇ ನೆರ್ಕೊಂಡು ಹೋಗಬೇಡ ಅಂತ ಹೇಳಿದ್ರು ಸರ್. ಇಲ್ಲ ನಾನು ಬೇಕಾದ್ರೆ ನಡ್ಕೊಂಡು ಹೋಗ್ತೀನಿ ಮೇಡಣ, ಜನ ಇದ್ದಾರೆ ಅಂತೆಲ್ಲ ಮಾತಾಡಿದ್ರು. ಇಲ್ಲ ಫಸ್ಟ್ ಮನೆಗೆ ಹೋಗು, ನನ್ನ ಮಕ್ಳಿಗೆ ನೋಡಬೇಕು, ವಿಡಿಯೋ ಕಾಲ್ ಮಾಡು ಅಂತ ಹೇಳಿದರು. ವಿಡಿಯೋ ಕಾಲ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಮಾಮೂಲಿ ನಾರ್ಮಲ್ ಕಾಲೇ ಮಾತಾಡಿದ್ರು. ಮತ್ತು 10:30ವರೆಗೂ ನಮ್ಮ ಹತ್ರ ಮಾತಾಡಿದ್ದಾರೆ ಅಷ್ಟೇ ಸರ್. ಅದೇ ಲಾಸ್ಟು, ಮತ್ತೆ ನಮ್ಮ ಹತ್ರ ಮಾತಾಡಿಲ್ಲ. ನಮ್ಮ ಹತ್ರ ಮಾತಾಡಿದ್ರು. ನೈಟ್ 10 ಗಂಟೆನೂ ಮಾತಾಡಿದ್ರು. ಇಲ್ಲ ಡ್ಯೂಟಿಗೆ ಹೋಗ್ಬೇಕು, ಹಿಂಗೈತೆ, ಊಟ ತಿಂದೆ ಅಂತ ಹೇಳಿದ್ರು. ನೈಟ್ ಡ್ಯೂಟಿಗೆ ಹೋಗಿ ಬಂದು ನನ್ನ ಮೈದನ ಹತ್ರ 2 ಗಂಟೆಲಿ ಮಾತಾಡೋರೆ. ಮಾತಾಡಿ ಬೆಳಗ್ಗೆ 7 ಗಂಟೆ ಹಂಗೆ ಎಷ್ಟೋದಾದರೂ ಗಂಗಪ್ಪನ ಯಾಕೆ ಡ್ಯೂಟಿಗೆ ಹೋಗಿಲ್ಲ ಅಂತ ಹೋಗಿ ಎಬ್ಬಿಸೋಕೆ ಹೋಗಿದ್ದಾರೆ ಸಾರು. ಎಬ್ಬಿಸೋಕೆ ಹೋದರೆ ಎದ್ದಿಲ್ಲ ಅಂತ, ಈ ಥರ ಡೆಡ್ ಆಗಿಬಿಟ್ಟಿದೆ ಅಂತ ಹೇಳಿ ಅಲ್ಲೇ ಮಾತಾಡ್ಕೊಂಡವ್ರು ಅವರು. ತಿರ್ಗಾ ಇಲ್ಲಿ ಬೇರೆ ಊರಿಂದ ಅಲ್ಲಿ ಡ್ಯೂಟಿಗೆ ಹೋಗ್ತಾರೆ. ಅವ್ರಿಂದ ಅಲ್ಲಿ ಅವರು ಈ ಕಡೆ ಬೇರೆಯವ್ರಿಗೆ ಫೋನ್ ಮಾಡಿ ಹೇಳೋರೆ. ಫೋನ್ ಮಾಡಿ ಹೇಳಿದ್ರೆ ಆವಾಗ ನಮಗೆ ಹೇಳಿದ್ರು ಅವರು. ನಾನು ಅಲ್ಲಿರೋ ಸಾರಿಗೆ ನಮ್ಮ ಯಜಮಾನ ಮೊಬೈಲಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದ್ದಕ್ಕೆ ಇಲ್ಲಮ್ಮ ಯಾಕೋ ಮಲ್ಕೊಂಡಿರೋಂಗೆ ಎದ್ದಿಲ್ಲ, ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾನು ಆಮೇಲೆ ಹೇಳ್ತೀನಮ್ಮ ಅಂತಂದರು. ನಾನು ತಿರ್ಗಾ ಬೇರೆ ಸಾರಿಗೆ ದೊಡ್ಡ ಸಾರಿಗೆ ಮಾಡಿದೆ ಫೋನು. ಇಲ್ಲಮ್ಮ ಇಲ್ಲೇ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ, ಹಿಂಗೆ ಡೆಡ್ ಆಗಿಬಿಟ್ಟಿದ್ದಾನೆ, ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀನಿ, ಬಂದಮೇಲೆ ಏನು ರಿಪೋರ್ಟ್ ಅನ್ನೋದು ನಾನು ಹೇಳ್ತೀನಿ ಅಂತಂದರು. ಯೋಧನ ಹುಟ್ಟೂರು ತೊಂಡೇಬಾವಿಯಲ್ಲಿ ಅಂತ್ಯ ಸಂಸ್ಕಾರವಾಗಿದ್ದು, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಮಂಚೇನಹಳ್ಳಿ ಠಾಣೆಯ ಪಿಎಸ್ಐ ಮೂರ್ತಿ ಯೋಧರು ಭಾಗವಹಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮೊಹರಂ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಆಘಾತ, ಕಳ್ಳರ ಕೈಚಳಕ, ಚಿನ್ನಾಭರಣ ಕದ್ದು ಪರಾರಿಯಾದ ಖದೀಮರು. ಪೊಲೀಸರ ನಿದ್ದೆ ಕೆಡಿಸಿದ ಚೆಡ್ಡಿ ಗ್ಯಾಂಗ್, ದರೋಡೆಗೆ ಹೊಂಚು ಹಾಕುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆ, ಆತಂಕದಲ್ಲಿರುವ ಸಾರ್ವಜನಿಕರು. ವರ್ಷಕ್ಕೊಮ್ಮೆ ದೇಗುಲದಲ್ಲಿ ಕಳ್ಳರ ಕೈಚಳಕ, ಸತತ 3 ಬಾರಿ ಕಳ್ಳತನ, ಪೊಲೀಸರ ನಿರ್ಲಕ್ಷ್ಯವನ್ನೇ ಲಾಭ ಮಾಡಿಕೊಂಡ ಖದೀಮರು. ರಸ್ತೆ ಇಲ್ಲದೆ ದಶಕಗಳಿಂದ ಕಂಗೆಟ್ಟಿದ್ದ ಗ್ರಾಮಸ್ಥರು, ಶಾಸಕ ಪ್ರದೀಪ್ ಈಶ್ವರ್ ಬಳಿ ಮನವಿ, 16 ದಿನಗಳಲ್ಲಿ ರಸ್ತೆ ಕಂಡ ಕುಗ್ರಾಮ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.